ಸ್ನೇಹಿತರೆ, ಇವತ್ತು ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ನಮ್ಮ ಅಣ್ಣ ಒಂದು ಫ್ಯಾಮ್ಲಿ ಫೋಟೋ ತೆಗಿತೀನಿ ಬರೀ ಮೇಲೆ ಅಂತ ಹೇಳ್ದ. ಅದಕ್ಕೆ ಮೇಲ್ಗಡೆ ಇರುವಂಥ ಹಾಲ್ ಒಳಗೆ ಬಂದೀವಿ. ಇಲ್ಲಿ ಎಲ್ಲರೂ ಫ್ಯಾಮ್ಲಿ ಫೋಟೋನ ತೆಗೆಸ್ಕೊಳ್ಳೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ವಿ. ಇದು ಫ್ಯಾಮ್ಲಿ ಫೋಟೋ. ಇದು ನಮ್ಮ ತಮ್ಮ, ನಮ್ಮ ದೊಡ್ಡಮ್ಮನ ಮಗ, ಮತ್ತು ಇವಳು ನಮ್ಮ ಅಕ್ಕ, ನಾನು ಮತ್ತು ನಮ್ಮ ಅಣ್ಣನ ಹೆಂಡತಿ, ಇವಳು ನಮ್ಮ ತಮ್ಮನ ಹೆಂಡತಿ, ಮತ್ತು ಇದು ಲಾಸ್ಟಲ್ಲಿರೋದು ನಮ್ಮ ಸಣ್ಣ ತಮ್ಮ, ಮತ್ತು ಇದು ಕೊನೆಯದಾಗಿರುವಂಥದ್ದು ನಮ್ಮ ಅಕ್ಕನ ಮಗ. ಉಳಿದಿರೋದೆಲ್ಲ ಮಕ್ಕಳು. ಇದು ನಮ್ಮ ತಮ್ಮನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ಎಲ್ಲರೂ ಕೂಡ ಇದ್ದರು ಈ ಫೋಟೋದೊಳಗೆ. ಮತ್ತು ನಮ್ಮ ಅಣ್ಣ ಎಂಟ್ರಿ ಆದ, ನಮ್ಮ ತಮ್ಮ ಫೋಟೋನ ತೆಗ್ದ. ಎಲ್ಲರೂ ಒಂದು ಫ್ಯಾಮ್ಲಿ ಫೋಟೋ ತಕ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಇನ್ನೂ ಅಲ್ಲಿ ಕೂಡ ಟೈಮ್ ಇತ್ತು. ಅಲ್ಲಿವರೆಗೂ ನಾವು ಸ್ವಲ್ಪ ದೇವಸ್ಥಾನದೊಳಗೆ ನೋಡ್ಕೊಂಡು ಕುಂತ್ಕೊಂಡಿದ್ವಿ. ಇಲ್ಲಿ ದೇವಸ್ಥಾನದೊಳಗೆ ಪುರೋಹಿತರೆಲ್ಲನೂ ಇಲ್ಲಿ ಅಗ್ನಿ ಹಾಕ್ಬಿಟ್ಟು ದೇವ್ರ ಮುಂದೆ ಕಡ್ಮಂತ್ರನ ಹೇಳ್ತಿದ್ರು. ಇದು ಒಬ್ಬೊಬ್ಬರು ಪುರೋಹಿತರು ಒಂದೊಂದು ರೀತಿಯಾಗಿ ಕಡ್ಮಂತ್ರನ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳೆಲ್ಲ ಕೇಳಿಸ್ಕೊಂಡ್ರೆ ದೇವ್ರಿಗೇನೋ ಬೈತಿದಾರ ಅಂತ ಅನ್ನಿಸ್ತೈತಿ. ಆ ರೀತಿ ಒಳಗೆ ಇಲ್ಲಿ ದೇವರಿಗೆ ಅವರು ಕಡ್ಮಂತ್ರನ ಹೇಳ್ತಾರೆ. ಬಟ್ ಅದು ಅವ್ರ ಭಕ್ತಿ ಅಂತ ಹೇಳ್ಬೋದು. ಕೆಲವರು ಬಾಯಿ ಒಳಗೆಲ್ಲ ಹಗ್ಗಣ ಹಾಕಿಸ್ಕೊಂಡ್ರು, ಮತ್ತು ಕೆಲವರೊಬ್ಬರು ಲೇಡೀಸ್ ಕೂಡ ಬಾಯಿ ಒಳಗೆ ತಂತಿನೂ ಕೂಡ ಹಾಕಿಸ್ಕೊಂಡ್ರು. ಇದು ಕಾಳಮ್ಮನ ಗುಡಿ. ಇದು ವೀರಭದ್ರೇಶ್ವರ ದೇವರ ಬಲ್ಗಡೆ ಐತಿ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ವೀರಭದ್ರೇಶ್ವರ ಸಪ್ರೇಟ್ ಇರ್ತೈತಿ, ಮತ್ತು ಕಾಳಮ್ಮನ ಗುಡಿ ಒಂದು ಬೇರೆ ಇರ್ತೈತಿ. ಇಲ್ಲಿ ಕಾಳಮ್ಮ ಈರಣ್ಣನ ಹೆಂಡತಿ ಆದರೂ ಕೂಡ ಇಲ್ಲಿ ಎರಡೂ ಸಪ್ರೇಟಾಗಿ ಇರ್ತಾವೆ. ನೋಡ್ತಿರ್ಬೋದು ನೀವು. ಇದು ನಮ್ಮ ಊರ ವೀರಭದ್ರೇಶ್ವರ ದೇವರ ಅಲಂಕಾರ ಮಾಡಿರೋದು. ಇವತ್ತು ಭಾಳ ಚೆಂದ ಕಾಣ್ಲಿಕ್ಕತ್ತೈತೆ ದೇವಸ್ಥಾನ. ಇದು ದೇವಸ್ಥಾನದೊಳಗೆ ಅಷ್ಟು ರಶ್ ಇರಲಿಲ್ಲ, ಎಲ್ಲ ಹೊರಗಡೆ ನಿಂತ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ದೇವಸ್ಥಾನದೊಳಗೆ ಅದು ಬಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಇದು ನಮ್ಮ ಅಕ್ಕನ ಮಗಳು, ಇವಳು ನನ್ನ ಮಗಳು ಭೂಮಿ, ಇವಳು ಸೃಷ್ಟಿ. ಇಷ್ಟೇ ಜನ ನನ್ನ ಹತ್ರ ನೋಡ್ತಿದ್ದಾರೆ. ಎಲ್ಲರೂ ಅಲ್ಲಿ ದೇವಸ್ಥಾನದೊಳಗಡೆ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ತೇರೆಲ್ಲ ಎಳೆದ್ಮೇಲೆ ಮಕ್ಕಳು ಜಂಪಿಂಗ್ ಅದು ಆಡ್ತೀನಂದ್ರೆ ಅಲ್ಲೇ ಕರ್ಕೊಂಡು ಹೋದ್ವಿ. ಸ್ವಲ್ಪ ಹೊತ್ತು ಜಂಪಿಂಗ್ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಭೇಟಾದರು. ಭಾಳ ವರ್ಷದ ಹಳೆಯ ಫ್ರೆಂಡ್ಸ್ ಅವರು, ನನ್ನ ಪ್ರೈಮರಿ ಒಳಗೆ ಕಲ್ತಂಥ ಫ್ರೆಂಡ್ಸ್ ನನಗೆ ಭೇಟಾದ್ರು. ಹಂಗಾಗಿ ಅವ್ರ ಮನೆಗೆ ಸ್ವಲ್ಪ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ವಿಕ್ಕಿ ಅವ್ರನ್ನ ಜಂಪಿಂಗ್ ಅದು ಮಾಡಿಸಿ ಆಮೇಲೆ ನಾನು ಅಲ್ಲಿ ಹೋದೆ. ನೆಕ್ಸ್ಟ್ ಇನ್ನೂ ಜರ್ಮುಂಡಿ ಅದೆಲ್ಲ ಇತ್ತು, ಅದೆಲ್ಲ ಆಮೇಲೆ ಆಡ್ತಾರಂತ ಹೇಳ್ಬಿಟ್ಟು ಇವಾಗಿಷ್ಟನ್ನು ಆಡಿಸ್ಕೊಂಡು ಕರ್ಕೊಂಡು ಹೋದೆ. ಸ್ವಲ್ಪ ಕರೆಂಟೆಲ್ಲ ತೆಗೆದಿದ್ರು, ಯಾಕಂದರೆ ತೇರು ಇರೋದ್ರಿಂದ ಕರೆಂಟೆಲ್ಲ ಹೋಗಿತ್ತು. ಕರೆಂಟ್ ಬಂದಾದಮೇಲೆ ಮತ್ತೆ ಬಂದಾಯಿತು ಅಂತ ಹೇಳಿ ಇದೊಂದೇ ಆಟನ ಆಡಿಸ್ಕೊಂಡು ಹೋದ್ವಿ. ದೊಡ್ಡವರೆಲ್ಲ ಬಿಟ್ಟಿದ್ದಾರೆ. ನಮ್ಮ ವಿಕ್ಕಿಗೆ ಮೇಲೆ ಹೇಳೋಕನ ಆಗಲಿಲ್ಲ, ಆದ್ರೂ ಬಿಡೋದಿಲ್ಲ. ಅವನ ಪ್ರಯತ್ನ ಸ್ವಲ್ಪನೂ ಅಂದಿಲ್ಲ. ಮಮ್ಮಿ ಇನ್ನೂ ಬಾ ಒಳಗಡೆ ಅಂತ ಕರಾಕತ್ತಿದ್ದ. ಅಲ್ಲೆಲ್ಲ ದೊಡ್ಡ ಮಕ್ಕಳಿಗೆ ಕೊಡೋದಿಲ್ಲ ಅಲ್ಲ, ನಾವು ಬಂದು ಏನು ಮಾಡ್ಲಪ್ಪ ಅಂತಂದು ಆಮೇಲೆ ಆಡ್ಕೊಂಡಿದ್ದ. ಮತ್ತು ದೊಡ್ಡ ದೊಡ್ಡ ಹುಡುಗರು ಅಕ್ಕಗಳೆಲ್ಲ ಇದ್ದರು, ಪಾಪ ಅವೆಲ್ಲ ಕರ್ಕೊಂಡು ಆಡಿದ್ದು. ಮತ್ತೆ ಬಂದ ನಮ್ಮ ವಿಕ್ಕಿ ನೋಡೋದಕ್ಕೆ. ಎಲ್ಲರೂ ಒಂದು ರೌಂಡ್ ನೋಡಿಬಿಟ್ಟು ಖುಷಿ ಅವನಿಗೆ. ವರ್ಷ ನಮ್ಮೂರಲ್ಲಿ ಇಲ್ಲೆಲ್ಲ ಬರೋದಿಲ್ಲ, ಆದರೆ ಇವತ್ತು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆನ ಮಾಡ್ಯಾರ, ಅದಕ್ಕೆ ಎಲ್ಲನೂ ಬಂದಾವ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.